ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಯಾರು ಅಂತ ಕೇಳಿದರೆ ನಾವು ಫೋನಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ಸನ್ನು ತೋರಿಸ್ತೀವಿ. ನಿಜನಾ? ನಮಗೇನೋ ಒಂದು ಖುಷಿ ಆಯಿತು ಅಂತ ಇಟ್ಕೊಳ್ಳೋಣ, ಒಂದು ಶುಭ ಸಮಾಚಾರ ಇದೆ ಹಂಚ್ಕೊಳ್ಳೋದಕ್ಕೆ ಅಂತ ಇಟ್ಕೊಳ್ಳೋಣ. ಒಂದು ಮಗು ಹುಟ್ಟಿತು, ಮದುವೆ ಫಿಕ್ಸ್ ಆಯಿತು, ಎಂಗೇಜ್ಮೆಂಟ್ ಆಯಿತು, ರಿಸಲ್ಟ್ ಬಂತು, ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ, ಇಂಟರ್ವ್ಯೂನಲ್ಲಿ ಪಾಸ್ ಆದ್ರಿ, ಹೊಸ ಪ್ರಮೋಷನ್ ಸಿಕ್ತು. ಇದನ್ನು ಹಂಚ್ಕೊಳ್ಳೋದಕ್ಕೆ ನಮಗೆ ಫೋನಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ಗಳಿಗೂ ಫೋನ್ ಮಾಡ್ತೀವಿ, ಜೊತೆಗೆ ಎಲ್ಲರಿಗೂ ಮೆಸೇಜ್ ಕಳಿಸ್ತೀವಿ, ವಾಟ್ಸಾಪಲ್ಲಿ ಸ್ಟೇಟಸ್ ಹಾಕ್ಕೋತೀವಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬೋಮ್ 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 ಅಂತ ಹೇಳ್ಕೊಂಬರ್ತೀವಿ. ಕರೆಕ್ಟಾ? ಇವಾಗೇನೋ ಒಂದು ಇನ್ಸಲ್ಟ್ ಆಗೋಯ್ತು, ಏನೋ ಒಂದು ಹ್ಯುಮಿಲಿಯೇಷನ್ ಆಗೋಯ್ತು, ಏನೋ ಒಂದು ಬೇಜಾರಿನ ಘಟನೆ ನಡೀತು. ಅದೇ ಗಜ 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 ಅಂತ ಇರೋ ಜಗತ್ತಿನಲ್ಲಿ ಒಂದೇ ಒಂದು ವ್ಯಕ್ತಿನೂ ಕಾಣಿಸೋದೇ ಇಲ್ಲ. ಯಾರ ಹತ್ರ ಹಂಚ್ಕೋಬೇಕಂತಲೇ ಗೊತ್ತಾಗೋದಿಲ್ಲ. ಎಲ್ಲ ಜನ ಇರ್ತಾರೆ, ಫ್ಯಾಮಿಲಿ ತುಂಬ ಅಲ್ಲೇ ಇರ್ತಾರೆ, ಆದರೆ ನಮಗೆ ಮಾತ್ರ ಹೇಳ್ಕೊಳ್ಳೋದಕ್ಕೆ ಒಬ್ಬರೂ ಕಾಣಿಸೋದಿಲ್ಲ, ಕೇಳಿಸ್ಕೊಳ್ಳೋ ಕಿವಿನೇ ಕಾಣಿಸೋದಿಲ್ಲ. ಆದರೆ ನಾವು ಎಷ್ಟೋ ದಿವಸಗಳಿಂದ ಅವ್ರಿಗೆ ಫೋನು ಮೆಸೇಜು ಮಾಡದೇ ಇದ್ರೂ ಅದೊಂದು ವ್ಯಕ್ತಿ ನೆನಪಾಗ್ತಾರೆ. ನಿಮಗೂ ನೆನಪಾಯ್ತಾ ಏನೋ ಒಂದು ಈ ಥರದ ವಿಷಯ ಹಂಚ್ಕೊಳ್ಳೋದಕ್ಕೆ? ಅವ್ರು ಮಾತ್ರ ನಮ್ಮ ನಿಜವಾಗಿ ಹತ್ತಿರದವರು, ಆಪ್ತರು, ಫ್ರೆಂಡ್ಸು. ಒಬ್ಬರಿರ್ಬೋದು, ಇಬ್ಬರಿರ್ಬೋದು, ತುಂಬ ಜನ ಇರ್ಬೋದು. ಅವ್ರು ಮಾತ್ರ ನಮಗೆ ನಿಜವಾಗಿ ಹತ್ತಿರದವರು. ಯಾರನ್ನು ನಂಬಿ ನಮ್ಮ ಸೀಕ್ರೆಟನ್ನು, ನಮ್ಮ ಹ್ಯುಮಿಲಿಯೇಷನನ್ನು, ನಮ್ಮ ದುಃಖವನ್ನು, ನಮ್ಮ ಸಾರೋವನ್ನು, ನಮ್ಮ ಗ್ರೀಫನ್ನು ಹಂಚ್ಕೊಳ್ಳೋದಕ್ಕೆ ಒಂದೇ ಒಂದು ಹಾರ್ಟಲ್ಲಿದೆ ಅಂತ ಆದರೆ ಅವ್ರು ಮಾತ್ರ ನಮಗೆ ತುಂಬ ಹತ್ತಿರದವರು ಅಲ್ವಾ? ಎಲ್ಲದಕ್ಕೂ ಜಗತ್ತಿರುತ್ತೆ ರೀ ಶುಭ ಸಮಾಚಾರ ಹಂಚ್ಕೊಳ್ಳೋದಕ್ಕೆ. ಆವಾಗ ಮಾತ್ರ ಖಾಲಿ ಆಗಿಬಿಡುತ್ತೆ. ನಮ್ಮ ದುಃಖವನ್ನು, ನಮ್ಮ ಫೇಸ್ ಮಾಸ್ಕನ್ನು ತೆಗೆದಿಟ್ಟು ಇದು ನಾನು, ಈ ಹ್ಯುಮಿಲಿಯೇಷನ್ ಆಗಿರೋನು ನಾನು, ಈ ದುಃಖದ ಮನುಷ್ಯ ನಾನು, ಈ ವೀಕ್ ಪರ್ಸನ್ ನಾನು ಅಂತ ಇಡೀ ಜಗತ್ತಿಗೆ ನಾವು ಹೇಳ್ಕೊಂಡು ಬರಲ್ಲ, ಸಾರ್ಕೊಂಡು ಬರಲ್ಲ. ಯಾಕಂದರೆ ನಮಗೆ ಇನ್ಸಲ್ಟ್ ಆಗುತ್ತೆ. ಜನ ನಮ್ಮನ್ನು ಆಡ್ಕೊಳ್ತಾರೆ ಅಂತ ಮರ್ಯಾದೆ ಆಗುತ್ತೆ, ಇನ್ಸಲ್ಟ್ ಆಗುತ್ತೆ, ಅವಮಾನ ಆಗುತ್ತೆ. ಆದರೆ ನಾವು ನಂಬೋ ಒಂದೇ ಒಂದು ವ್ಯಕ್ತಿಗೆ ನಾವು ಹೇಳ್ಕೊಳ್ತೀವಲ್ಲ, ಅವ್ರನ್ನ ನಾವು ನಂಬುತ್ತೀವಿ. ಟ್ರಸ್ಟ್ ಅನ್ನೋ ಫ್ರಜೈಲನ್ನು, ಗ್ಲಾಸನ್ನು ಅವ್ರ ಕೈ ಕೊಡ್ತೀವಿ. ನೀವು ಯಾರನ್ನೋ ನಂಬಿ ಯಾರಿಗೋ ಏನೋ ವಿಷಯ ಹೇಳಿದ್ರಿ ಅಂತ ಇಟ್ಕೊಂಡ್ರೆ ಅವ್ರು ಆ ವಿಷಯನ ಊರು ತುಂಬ ಆಡ್ಕೊಂಡು ಬಂದುಬಿಟ್ರು ಅಂತ ಆದರೆ ನಿಮ್ಗೆ ಹೇಗಾಗತ್ತೆ ಹೇಳಿ ಇನ್ಸಲ್ಟು? ಹಾಗಾಗೋದಕ್ಕೆ ಇಷ್ಟ ಇಲ್ಲ ಅಂತ ನಾವು ಒಬ್ಬೊಬ್ಬರನ್ನೇ ಇಟ್ಕೋತೀವಿ ಯೂಶ್ವಲಿ ನಮ್ಮ ಲೈಫಲ್ಲಿ. ನಿಮ್ಮ ಲೈಫಲ್ಲೂ ಆ ಥರದ ವ್ಯಕ್ತಿ ಒಬ್ಬರಾದರೂ ಇದ್ದಾರಾ? ನೀವು ಲಕ್ಕಿ ಫೆಲೋ.